ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಅಹೋಮ್ ರಾಜ ಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತ ಚಾಪ್ಟರ್ ಇಂದ ಹಳದಿ ಘಾಟ್ ಕದನದಲ್ಲಿ ಅಕ್ಬರನಿಂದ ಸೋಲಲ್ಪಟ್ಟ ಅರಸ ಯಾರು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ರಾಣಾ ಪ್ರತಾಪ್, ಆಪ್ಷನ್ ಬಿ ರಣಜಿತ್ ಸಿಂಗ್, ಆಪ್ಷನ್ ಸಿ ಜೈ ಸಿಂಗ್ ಮತ್ತು ಆಪ್ಷನ್ ಡಿ ರಾಜಾ ಸಿಂಗ್. ಸರಿಯಾದ ಉತ್ತರ ಬಂದ್ಬಿಟ್ಟು ರಾಣಾ ಪ್ರತಾಪ್, ಮಹಾರಾಣ ಪ್ರತಾಪ್. ಓಕೆನಾ? ಸೊ ಈ ಹಳದಿ ಘಾಟ್ ಕದನ ಕಾಳಗ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಕಾಳಗವಾಗಿದ್ದು, ಉದಯ್ ಸಿಂಗನ ಮರಣದ ನಂತರ ರಾಣಾ ಪ್ರತಾಪ್, ಆತನ ಮಗನಾದ ರಾಣಾ ಪ್ರತಾಪ್ ರಾಜನಾಗ್ತಾನೆ. ಓಕೆನಾ ಮಕ್ಳೇ? ಸೊ ಮೇವಾಡದ ಬಹುಭಾಗ ಈ ರಾಣಾ ಪ್ರತಾಪನ ಅಧೀನದಲ್ಲೇ ಇತ್ತು. ಓಕೆ, ಸೊ ಅಕ್ಬರ್ ತನ್ನ ದಂಡನಾಯಕನಾದ ದಂಡನಾಯಕರಾದಂತಹ ಮಾನ್ ಸಿಂಗ್ ಮತ್ತು ಅಸಫ್ ಖಾನ್ ನೇತೃತ್ವದಲ್ಲಿ ಬಲಾಢ್ಯ ಸೈನ್ಯವನ್ನು ರಾಣಾ ಪ್ರತಾಪ್ ವಿರುದ್ಧ ಕಳುಹಿಸ್ತಾನೆ ಮಕ್ಕಳೇ. ಓಕೆನಾ? ಸೊ ಅಕ್ಬರನು ತನ್ನ ದಂಡನಾಯಕರಾದಂತಹ ಮಾನ್ಸಿಂಗ್ ಮತ್ತು ಅಸಫ್ ಖಾನ್ ನೇತೃತ್ವದಲ್ಲಿ ಬಲಿಷ್ಠ ಸೈನ್ಯವನ್ನ ಕಳಿಸ್ತಾನೆ. ಯಾರ ವಿರುದ್ಧ? ರಾಣಾ ಪ್ರತಾಪನ ವಿರುದ್ಧ. ಸೊ ಈ ಉಭಯ ಸೈನ್ಯಗಳ ಹೋರಾಟದಲ್ಲಿ ಹಳದಿ ಘಾಟ್ ಈ ಹೋರಾಟವೇ ಹಳದಿ ಘಾಟ್ ಕಾಳಗ. ಸೊ ಹಳದಿ ಘಾಟ್ ಕಾಳಗ. ಓಕೆನಾ? ಸೊ ಈ ಕಾಳಗದಲ್ಲಿ ಮೊಘಲರ ಸೈನ್ಯವು ಜಯವನ್ನ ಸಾಧಿಸಿತು. ತದನಂತರ ಇನ್ನುಳಿದ ರಾಜ್ಯಗಳಾದಂತಹ ಕಾಶ್ಮೀರ, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಂದಹಾರ್, ಅಹಮದ್ನಗರಗಳು ಅಕ್ಬರನ ವಶವಾಗ್ತವೆ ಮಕ್ಕಳೇ. ಓಕೆ, ಸೊ ಈ ರೀತಿಯಾಗಿ ಹಳದಿ ಘಾಟ್ ಕದನದಲ್ಲಿ ಅಕ್ಬರನು ರಾಣಾ ಪ್ರತಾಪ್ನನ್ನು ಸೋಲಿಸಿ ಮೇವಾಡವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಓಕೆ, ಥ್ಯಾಂಕ್ ಯು.